ಸಚ್ಚು, ಆ ಪಾಪು, ನಾನು ನಿನ್ನನ್ನೇನೋ ಒಂದು ಕೇಳಬೇಕಿತ್ತು. ಕೇಳು ಪಾಪು. ಯಾಕೆ ನೀನು ಯಾವಾಗಲೂ ನನಗೆ ಸಪೋರ್ಟಿವ್ ಆಗಿರ್ತೀಯ? ಯಾರ ಮುಂದೆನೂ ನನ್ನನ್ನು ಬಿಟ್ಕೊಡಲ್ಲ. ನಾನು ಏನಾದರೂ ಮಾಡಬೇಕು ಅಂತ ಅಂದರೆ ಮಾಡು ಪಾಪು, ನಿನ್ನ ಕೈಲಾಗುತ್ತೆ ಅಂತ ನನ್ನ ಬೆನ್ನೆಲುಬಾಗಿ ನಿಂತಿರ್ತೀಯ. ನೀನು ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡ್ತೀಯಾ? ಹ್ಞೂ ಪಾಪು, ನಿನಗೆ ನಾನಿಷ್ಟ ಅಂತ ನಿಮ್ಮ ಮನೇಲಿರೋ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ಎಲ್ಲರನ್ನೂ ಬಿಟ್ಟು ಬಂದಿದೀಯ. ನಾನು ಯಾಕೆ ನಿನ್ನ ಬೇರೆಯವ್ರ ಮುಂದೆ ಬಿಟ್ಕೊಡ್ಬೇಕು? ನಾರ್ಮಲ್ ಆಗಿ ಹೆಣ್ಮಕ್ಳು ಗಂಡಂದಿರನ್ನ ಬಿಟ್ಕೊಡೋದೇ ಇಲ್ಲ. ಅವ್ರು ಯಾರು ಏನೇ ಅಂದ್ರೂ ಆ ಗಂಡ ಕುಡ್ಕ ಆಗಿರ್ಲಿ ಅಥವಾ ಅವ್ನು ದುಡಿತಾ ಇರ್ಲಿ, ದುಡಿದೇ ಇರ್ಲಿ, ಮನೇಲೇ ಇರ್ಲಿ, ಏನೇ ಮಾಡಿದ್ರು ಬಿಟ್ಕೊಡಲ್ಲ. ಆದ್ರೆ ಗಂಡ್ಮಕ್ಳು ಹಂಗಲ್ಲ. ಏನಾದ್ರೂ ಒಂಚೂರು ಯಾರ ಮುಂದೆನಾದ್ರು ಅವ್ರ ಅಪ್ಪ ಅಮ್ಮನ ಮುಂದೆನೋ ಅಥವಾ ಅವ್ರ ಅಕ್ಕ ತಂಗಿ ಮುಂದೆನೋ ಅವ್ರ ಹೆಂಡತಿ ಏನಾದ್ರು ಜೋರ್ ಮಾಡಿದ್ಲು ಅಥವಾ ಏನಾದ್ರು ತಪ್ಪು ಮಾಡಿದ್ಲು ಅಂತ ಅಂದ್ರೆ ಅವ್ರ ಮುಂದೆನೆ ಬೈಯೋದು, ಅವ್ರ ಮುಂದೆನೆ ಹೊಡೆಯೋ ಅಂತದ್ದು, ಈ ತರ ಎಲ್ಲ ಮಾಡ್ತಾರೆ. ಆಕ್ಚುಲಿ ಅದು ತಪ್ಪು. ಹೆಂಡತಿ ಎಷ್ಟು ಗಂಡಂಗ್ ಗೌರವ ಕೊಡ್ತಾರೋ ಅಷ್ಟೇ ಗಂಡ ಹೆಂಡತಿಗೂ ಗೌರವ ಕೊಡ್ಬೇಕು. ನೀ ಎಷ್ಟೊಂದು ಅರ್ಥ ಮಾಡ್ಕೊಂಡಿದ್ಯಾ ಅಲ್ವಾ ಸಚ್ಚು? ಅರ್ಥ ಮಾಡ್ಕೊಳ್ಳೇಬೇಕು ಪಾಪು. ಆಕ್ಚುಲಿ ನಿಂಗೆ ಗೊತ್ತಾ, ಯಾವ ಮನೇಲಿ ಹೆಣ್ಮಕ್ಳು ಖುಷಿಯಾಗಿರ್ತಾರೆ, ಅದು ಅಮ್ಮ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು, ಆ ಮನೆ ತುಂಬಾ ಚೆನ್ನಾಗಿರುತ್ತೆ. ಅದು ನಾನು ಅರ್ಥ ಮಾಡ್ಕೊಂಡಿರೋದು. ಲವ್ ಯು ಸಚ್ಚು. ಲವ್ ಯು ಪಾಪು.